ಫೈನಲಿ ಬ್ಯಾಗ್ ಅದೆಲ್ಲ ರೆಡಿ ಆಯ್ತು. ನಮ್ಮ ಜೊತೆ ರಾಯಲ್ ರೋಡ್ ಬಿಟ್ಟು ಬರಕಾಯ್ತಾನ ಅಂಜಣ್ಣ. ಹೋಗಿ ಬರ್ತನಿ. ಸೊ ಗೈಸ್ ನಮ್ಮ ದೋಸ್ತರ ಮನೇಲಿ ಹೊಂಟಿನಿ. ಇವಾಗ ನಾನಿವತ್ತು ಎಲ್ಲಿ ಹೊಂಟಿನಪ್ಪ ಅಂತಂದ್ರೆ ಯಾದಗಿರಿಯಿಂದ ತಮಿಳ್ನಾಡು ಹೊಂಟಿನಿ. ಯಾಕಂತಂದ್ರೆ ತಮಿಳ್ನಾಡಾಗ ನನ್ನೊಂದು ಎಕ್ಸಾಮ್ ಅದ. ಎಕ್ಸಾಮ್ ಬರೆಯಕ್ಕೆ ಹೊಂಟಿನಿ. ನಾನು ಬಿಟ್ಟು ಬರಕ್ಕೆ ಮಹೇಶ ಮತ್ತು ಪ್ರಭು ಬರಕಾಯ್ತಾರ. ಸೊ ಸ್ಟೇಷನ್ದಾಗ ಸಿಕ್ತು ಅಂತ ನಾವಿವಾಗ ಒಳಗೆ ಹೊಂಟಿವಿ. ಸ್ಟೇಷನ್ಗೆ ಬಂದ್ವಿ. ರಾಯಲ್ ರೋಡ್ ಮತ್ತು ಅವರು ಮುಂದೆ ಹೋಗ್ಯಾರ. ನಾವಿವಾಗ ಯಾದಗಿರಿಗೆ ಬಂದ್ವಿ. ಯಾದಗಿರಿ ಹೆಂಗೆ ಕಾಣಕೈತದಪ್ಪ ಅಂದ್ರೆ ಹಿಂಗೆ ಕಾಣಕೈತಿತ್ತು. ಯಾಕಂತಂದ್ರೆ ಇವತ್ತು ರಿಪಬ್ಲಿಕ್ ಡೇ ಅದ. ಅದ್ರ ಸಲಾಗಿ ಎಷ್ಟು ಡೆಕೋರೇಟ್ ಮಾಡ್ರ. ಯಾದಗಿರಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಸ್ಟೇಷನ್ದಾಗ ಅಂತೂ ಯಾರು ಅಷ್ಟೊಂದು ಜನ ಕಾಣವಲ್ರು. ಸೊ ನೋಡಕೈತ್ರಲ್ಲ ಯಾದಗಿರಾಗ ನಮ್ಮ ರಾಯಲ್ ರೋಡಿ ಮತ್ತು ರಾಯಲ್ ಪ್ರಭು ಏನು ಮಾಡಕೈತಾರ ಅಂದ್ರೆ ಹೆಲ್ಪ್ ಮಾಡಕೈತಾರ. ಏನೋ ಬರ್ಕೊಡ ಅಂತ ಅಂದ ಅಣ್ಣ, ಅದಕ್ಕೆ ಬರ್ಕೊಡಕೈತ್ರಿ. ಸೊ ನಾನಿವಾಗ ಯಾದಗಿರಿ ರೈಲ್ವೆ ಸ್ಟೇಷನ್ ಒಳಗೆ ಬಂದಿನಿ. ನನ್ನ ಬಿಟ್ಟು ಬರಕ್ಕ ರಾಯಲ್ ರೋಡಿ ಮತ್ತು ರಾಯಲ್ ಪ್ರಭು ಬಂದಿದ್ರು. ನೋಡಿ ಗಾಯ್ಸ್, ಇವತ್ತು ನಮ್ ರಾಕಿ ಎಲ್ಲಿ ಹೊಂಟಿದ ಚೆನ್ನಾಗಿ ಹೊಂಟಿ. ಯಾಕಪ್ಪ ಅಂದ್ರೆ ಇವತ್ತು ನಮ್ ರಾಕಿ ಬೈ ಇವತ್ತು ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ ಬರೆಯಕ ನಾ ಹೊಂಟಿನಿ. ಯಾವ್ದಪ್ಪ ಅಂತಂದ್ರೆ BSF ಒಂದು ರ್ಯಾಲಿ ಅದ. ಎಕ್ಸಾಮ್ ಅಂತ ಅವಲೇಸ್ ಎಕ್ಸಾಮ್ ಅಂತ ಹೇಳಕೈತಿನಿ. ಫಿಸಿಕಲ್ ಎಕ್ಸಾಮ್ ಅದ ಬರೆಯೋದ್ ಅಂತ ಹೇಳಿದ ಅವಾಗ. ಸಾರಿ, ರನ್ನಿಂಗ್ ಅದ. ಓಡಿ ಬರಬೇಕು. ಏನಾಗ್ತದ ಏನೋ ಗೊತ್ತಿಲ್ಲ. ನಮ್ ರಾಯಲ್ ರೋಡ್ ಏನಾಗ್ತಾನ ಕೇಳ್ರಿ ಗೈಸ್. ಎಕ್ಸಾಮ್ ಅಂದ್ರೆ ಅವ್ರ ಮನಾಗ ರ್ಯಾಲಿ ಕಳ್ಸೋದಲ್ಲ ಅವನಿಗೆ. ಅವ್ರ ಅಪ್ಪ ಗೊಪ್ಪಲೆ ಹೇಳಿಕೇಸಿ ಎಕ್ಸಾಮ್ ಆಗ ಹೇಳಿಕೇಸಿ ಬಂದ್ ಇಲ್ಲಿ ಒಳಗಿದ್ರೆ ಈ ತರ ಮಾಡಕೈತೆ ನಮ್ ರಾಕಿ. ಹೌದು ಗೈಸ್, ನಮ್ ಮನ್ಯಾಗ ಆರ್ಮಿಗೆ ಅಂದ್ರೆ ಕಳ್ಸಲ್ಲ. ನನಗ ಆಸೆ ಅದ ಹೋಗ್ಬೇಕಂತ ಹೇಳಿ ಕೇಸಿಂದ ಎಕ್ಸಾಮ್ ಬರೆಯಕ್ ಹೊಂಟಿನಿ ಅಂತ ಹೇಳಿ ಕೇಸಿನ ಹೇಳಕ್ ಹೊಂಟಿನಿ ಮನ್ಯಾಗ. ಏನಾಗ್ತದ ಗೊತ್ತಿಲ್ಲ. ಆದಂಗಾಗ್ಲಿ ಎಲ್ಲ ಒಂದ್ ಜಾತ್ರೆ ಅಂತ ಹೇಳಿ ಕೇಸಿನ ಸೀದಾ ನಾವು ಯಾದಗಿರಿಯಿಂದ ಹೊಂಟಿವಿ. ಟ್ರೈನ್ ಬರಕ ಇನ್ನೂ ಒಂದು 10-15 ನಿಮಿಷ ಬರ್ತದೇನೇನೋ. ತಿರುವನಂತಪುರಂ ಎಕ್ಸ್ಪ್ರೆಸ್ ಹೊಂಟಿವಿ. ಟ್ರೈನ್ ಅಂತ ಗೈಸ್ 7 ಅವರ್ ಡಿಲೇ ಆದ ಗೈಸ್. ಇವತ್ತೆ ಡಿಲೇ ಆದದ್ನು ಒಳ್ಳೇದೇ, ನನಗ್ ಒಳ್ಳೇದು, ಬೇರೆ ಹೆಂಗನ್ ಪಾಪ ಗೊತ್ತಿಲ್ಲ. ಡಿಲೇ ಆದ ಸಲಾಗ ನನಗ ಬೆಳಿಗ್ಗೆ ಗಳಿಸ್ತದ, ಇಲ್ಲಕ್ಕ ರಾತ್ರಿ 11 ಗಂಟೆಗೆ ಗಳಿಸ್ತದ. ಬಹಳ ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು. ಇವಾಗ ಟ್ರೈನ್ ಬರಕ್ ಇನ್ನೊಂದು 10 ನಿಮಿಷ. ಸೊ ಗೈಸ್, ಟ್ರೈನ್ ನೋಡಕೈತ್ರಲ್ಲ ಫುಲ್ ಖಾಲಿ ಅದ. ಸೊ ಗೈಸ್, ರಾಯಲ್ ರೋಡ್ ರಾಯಲ್ ಪ್ರಭು ಇವಾಗ ಹೋತಾರ. ಬಾಯ್ ಬ್ರೋ. ಫೈನಲಿ ನಮ್ಮ ಟ್ರೈನ್ ಇವಾಗ ಯಾದಗಿರಿ ಲೈಸ್ನ ಹೊಂಟಿತ್ತು. ಗೈಸ್, ಎಲ್ರಿಗೂ ಬೆಳಗಿನ ನಮಸ್ಕಾರ. ನಾನು ರಾತ್ರಿ ಇಲ್ಲೇ ಮಕ್ಕೊಂಡಿದ್ದೆ. ಜನ ಅಂತರೂ ಯಾರಿಲ್ಲ ನೋಡೋಕೈತ್ರಲ್ಲ, ಎಲ್ಲ ಸುತ್ತಮುತ್ತ ಈ ಕಡೆ ಆರಾಮ್. ನಾವು ಇಲ್ಲಿ ಮಕ್ಕೊಂಬಿಟ್ಟಿದ್ದೆ ರಾತ್ರಿ ಎಚ್ಚರಾಗಲ್ಲ, ಅದಕ್ಕೆ ಇವಾಗ ಇದ್ದೀನಿ. ಸೊ ಇವಾಗ ಒಂದು 5 ನಿಮಿಷದಿಂದ ಮುಖ ತೊಳ್ಕೊಂಡೆ. ಟ್ರೈನ್ ಎಲ್ಲಿ ಅದಪ್ಪ ಅಂತಂದ್ರೆ ತಿರುಪತ್ತೂರಲ್ಲಿದೆ. ಟ್ರೈನ್ ಹೋಗ್ತಾ ಇದೆ. ಟ್ರೈನ್ ಮಿಸ್ ಆದ್ರೆ ಕಷ್ಟ. ಸೊ ಗೈಸ್, ನಾವಿವಾಗ ಎಲ್ಲಿದ್ದೀವಪ್ಪ ಅಂತಂದ್ರ ಸೇಲಂ ಜಂಕ್ಷನ್ ಅಂತ. ಆಯ್ತು, ಇನ್ನೂ ಒಂದು ಹತ್ತತ್ರ ಏನಂತಂದ್ರ ಇನ್ನೂ ಒಂದು 3 ಸ್ಟಾಪ್ 4 ಸ್ಟಾಪ್ ಇರ್ಬೋದ. ನಾವು ಹೋಗಾಕ ಹಸುವಾಕಾಯ್ತದ. ಟ್ರೈನ್ ಜಾಸ್ತಿ ಹೊತ್ತು ಮಿಸ್ ಆಗಲ್ರ. ಇಲ್ಲಿ ಬೇರೆ ಏನ್ ಸಿಗವಲ್ದ ನಮ್ಗ. ಇದೋರ ಗೈಸ್ ಹೆಂಗ ಸೇಲಂ ಜಂಕ್ಷನ್. ಬೆಳಿಗ್ಗೆ ಎಲ್ಲಾರು ಕಸ ಹೊಡ್ಯಾಕಂತಾರ. ನನಗಿದ್ರ ಹಸುವ ಎಲ್ಲ ಏನ್ ಬರವಲ್ವು. ಬಂದ್ರೆ ಏನ್ ತಗೊಂಡ್ ಕೆಟ್ಟಿ ತಿನ್ಕಂತ ಕೊಡ್ಬೇಕು. ಸೊ ಬರ್ರಿ. ವೆಲ್ಕಮ್ ಟು ಕೊಯಮತ್ತೂರ್ ಗೈಸ್. ನಾವಿವಾಗ ಟೈಮ್ ಬಂದ್ಬಿಟ್ಟು ಒಂದು 10-10:30 ಆಕೈತದ. ನಮ್ಮ ಟ್ರೈನ್ ಇವಾಗ ಕೊಯಮತ್ತೂರ್ಗೆ ಬಂದದ. ನನಗಂತೂ ಫುಲ್ ಹಸುವಾಗಿತ್ತು. ಅದಕ್ಕಂತಲೇ ನಾನು ಉಣಕ್ಕೆ ಬಂದೆ. ಇಲ್ಲೆಲ್ಲ ಬಾಳೆ ಎಲೆ ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಊಟ.
ಅನ್ನ ಸಾರಂತರ ಮಸ್ತ್ ಇತ್ತು. ಒಂದು ಹಪ್ಪಳ ಕೊಟ್ಟಿದ್ರು, ಊಟ ಮಾಡಿದೆ. ಊಟ ಎಲ್ಲ ಮಾಡಿ ನಾನು ಇಲ್ಲಿ ಬಂದು ಕುಂತೆ. ಇಲ್ಲಿ ಬಸ್ ಹೋತಾವ ಅಂತ ಮಾಡಿದ್ದೆ ಫಸ್ಟಿಗೆ, ಆದ್ರೆ ಇಲ್ಲೊಬ್ಬ ತಣ್ಣ ಇಲ್ಲಿ ಹೋಗಲ್ಲ, ಇಲ್ಲಿ ರೈಲ್ವೆ ಸ್ಟೇಷನ್ ಬಗಲಾಗ ಬರ್ತಾವ ಕಿತ್ತಂಪಾಳ್ಯಂಗೆ ಹೋಗೋ ಬಸ್ ಅಂತಂದು, ಅದಕ್ಕೆ ಇಲ್ಲಿ ಹೊಂಟೆ. ಇಲ್ಲೇನು ನೋಡಕೈತ್ರಲ್ಲ ಗಾಯ್ಸ್, ಕರೆಕ್ಟಾಗಿ ನೋಡ್ರಿ ರೈಲ್ವೆ ಸ್ಟೇಷನ್ ಬಗಲಾಗ ಒಂದು 100 ಮೀಟ್ರ್ ಈ ಕಡೆ 90A ಅಂತೇಳಿ ಬಸ್ ಬರ್ತಾವ. ಈ ಬಸ್ ಡೈರೆಕ್ಟ್ ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ಕರಮ್ತಪಟ್ಟಿ ಅಂತೇಳಿ ಕೇಸಿನ ಹೋಗ್ತದ. ಅಲ್ಲಿಂದ ಕಿತ್ತಂಪಾಳ್ಯಕ್ಕೆ 6 ರೂಪಾಯಿ 7 ರೂಪಾಯಿ ಚಾರ್ಜ್ ಅದ. ನೋಡ್ರಿ ಗೈಸ್, ಇಲ್ಲೇನು ನೋಡಕೈತ್ರಲ್ಲ, ನಾವು ಇಲ್ಲೇ ಮಕ್ಕೊಂಡಿದ್ವಿ ರಾತ್ರಿ. 1 ರೂಪಾಯಿ ಚಾರ್ಜ್ ಇಲ್ಲ ಇಲ್ಲಿ. ನಿಮಗೆ ಬೇಕಾದ್ರೆ ಈ ಥರ ರೂಮ್ನ ಸಿಗ್ತಾವೆ ಇಲ್ಲಿ. ಇಲ್ಲಿ ಬಂದ್ಬಿಟ್ಟು 50-100 ರೂಪಾಯಿ ತೊಗೊಂತಾರೆ. ಊಟ ಅಂತ ಹಿಂಗಿರ್ದ 40 ರೂಪಾಯಿ. ಇದಕ್ಕೆ ಅನ್ನ ಸಾರು, ಒಂದು ಹಪ್ಪಳ, ಸ್ವಲ್ಪ ಮಾವಿನಕಾಯಿ ಕೊಡ್ತಾರೆ. ನಂದಂತರ ಇವಾಗ ಫಿಸಿಕಲ್ ಆಯ್ತು, ಅಷ್ಟೇನು ಟಫ್ ಇರಲ್ಲ ಗೈಸ್. ನೀವೇನೋ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತ ಆರಾಮ್ ಮಾಡ್ಕೊಂಡು ಹೋಯ್ತ್ರಿ. ಮುಂಜಾನೆ 3 ಗಂಟೆಗೆ ಹೋಗಿದ್ವಿ, ಇವಾಗ 3 ಆಯ್ತದ. ಆದಷ್ಟು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ನಾಗ ಇರಕ್ಕೆ ಟ್ರೈ ಮಾಡಿರಿ, ಇಲ್ಲಕಂದ್ರೆ ಟೈಮ್ ಲೇಟ್ ಆಗ್ತದ. ಮತ್ತು ನಿಮ್ಗೆ ಒಳಗೆ ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರಪ್ಪ ಅಂತಂದ್ರೆ ಅಡ್ಮಿಟ್ ಕಾರ್ಡ್, ಆಧಾರ್ ಕಾರ್ಡ್ ಬಿಟ್ರೆ ಏನು ಕೇಳಲ್ಲ. ನಿಮ್ದೇನೋ ಹೆಸರು ಮಿಸ್ ಮ್ಯಾಚ್ ಇತ್ತು, ತಂದೆ ಹೆಸರು ಏನಾರು ಮಿಸ್ಟೇಕ್ ಇತ್ತಪ್ಪ ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀವಿ.